ಎದ್ದು ಕೂಡಲೇ ಮನೆ ಕಸ ಹೊಡೆದಂಗೆ ಎದ್ದು ಕೂಡಲೇ ಮನಸ್ಸನ್ನು ಒಂದಿಷ್ಟು ಕಸ ಹೊಡಿಬೇಕಲ್ಲ. ಮನಸ್ಸಿನಾಗ ದಿವಸದಾಗ ಏನೇನೋ ಆಗಿರ್ತಾವ, ಅದು ಹೊಲಸಾಗಿರ್ತದೆ, ಒಂದಿಷ್ಟು ಧೂಳು ಬಿದ್ದಿರ್ತದೆ, ಒಂದಿಷ್ಟು ಏನಾರೇ ಬೆಳೆದಿರ್ತದೆ, ಅದನ್ನೆಲ್ಲ ಸ್ವಚ್ಛ ಮಾಡಬೇಕಲ್ಲ ಎದ್ದು ಕೂಡಲೇ. ಅದಕ್ಕೆ ಸ್ವಚ್ಛ ಮಾಡೋದಕ್ಕೆ ದೇವರ ಸ್ಮರಣ ಅಂತ ಕರೀತಾರೆ ಅಷ್ಟೆ. ಒಂದಿಷ್ಟು ದೇವರ ನೆನಪ ಮಾಡಿದರೆ, ದೇವರೇ ನೀನಿಷ್ಟೆಲ್ಲ ಮಾಡಿದೆಯಲ್ಲ ಕಾಪಾಡಪ್ಪ ಅಂತ ಇಷ್ಟು ಸುಮ್ಮನೆ ಅಂದರೆ ಮನಸ್ಸು ಸ್ವಚ್ಛ ಆಗ್ತದೆ. ಆಗುವುದಿಲ್ಲ. ಎದ್ದು ಕೂಡಲೇ ಬಿಡಿ ಹಚ್ಚಿದ, ಏನು ಸ್ವಚ್ಛ ಆಗ್ತದೆ? ಅದ್ಯಾವ ದೇವರು ಅಂದ? ಇದ ದೇವರು. ಯಾವುದು? ಏನು ಕೈಯಾಗ ಅದ ಅಲ್ಲ, ಅಲ್ಲೇ ಮೊದಲ ಇನ್ನೂ ಭಾಳ ಚಲೋ ಮಾಡ್ತಿದ್ರು ಮೊದಲಿನ ಜನ. ಹಾಸಿಗೆ ಮಗ್ಲೇ ಇಡ್ತಿದ್ರು ಅವರು. ಅಲ್ಲೇ ಬೀಡಿ ಇಟ್ಕೊಳ್ಳೋರು, ಬೀಡಿ ಕಟ್ಟು ಅದರ ಮಗ್ಲ ಒಂದು ಕಡ್ಡಿಪೆಟ್ಟಿ ಇಟ್ಕೊಳ್ಳೋರು. ಯಾವಾಗ ಹೇಳ್ತಾರೆ ಒಂದು ಹಚ್ಚೆ ಹೇಳೋದು. ಈಗಿತ್ತಲ್ಲ, ಈಗ ಹಂಗೇನಿಲ್ಲ, ಬರೀ ಚೀಟಿ ಇಟ್ಕೋತೇವೆ ಅಷ್ಟೆ. ಅಷ್ಟು ಹಿಂಗೆ ಹಗಲ ರಾತ್ರಿ ಬರೀ ಅದೇ ಚಿಂತನೆ ಇದ್ರೆ ಇನ್ನು ಜ್ಞಾನದ ರುಚಿ ಯಾವಾಗ ತಗೊಳ್ಳೋದದ? ಎದ್ದ ಕೂಡಲೇ ಒಂದಿಷ್ಟು ದೇವರ ನಾಮಸ್ಮರಣ ಮಾಡೋ. ನಾಮಸ್ಮರಣ ಭಾಳ ತಲ್ಲ ಹೇಳೋದು. ಸುಮ್ಮನೆ ದೇವರೇ ಚಲೋ ಮಾಡಪ್ಪ ನಮಗಿಷ್ಟೆ. ಅಲ್ಲಿಂದ ಒಂದಿಷ್ಟು ಸಾಧ್ಯ ಆದರೆ ನಿಮ್ಮ ತಾಯಿ ತಂದೆ ಅವ್ರಿಗೆಷ್ಟು ನೆನಪು ಮಾಡಿಕೊಂಡು, ಹಿಂದಿನವ್ರಿಗೆಷ್ಟು ನೆನಪು ಮಾಡಿಕೊಂಡು, ಯಾರು ವಿದ್ಯಾ ಕೊಡ್ತಾರ ಅವ್ರನ್ನೊಂದಿಷ್ಟು ನೆನಪು ಮಾಡಿಕೊಂಡು ಹೇಳ್ತೇವಲ್ಲ, ಮನಸ್ಸು ಸ್ವಚ್ಛ ಆಯ್ತು ಅಷ್ಟೆ.